ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮೂರು ಕಳಸಾದ ಜಾತ್ರೆ ಆಯಿತು, ಆವತ್ತಿಂದು ವಿಡಿಯೋ. ಇದು ತೇರು, ಹಗಲಲ್ಲಿ ತೇರು ಎಳೆದಿರ್ತಾರೆ, ಅದು ತೇರು. ನಾವು ನೈಟ್ ಹೋಗಿದ್ವಿ. ಅವತ್ತು ಹಿಂದಿನ ದಿನ ನನ್ನ ತಂಗಿ ಬಂದಿದ್ಲು, ಹಾಗಾಗಿ ಅವತ್ತು ಮೀನು ತೊಗೊಂಡಿಟ್ಟಿದ್ವಲ್ಲ, ಅದ್ರ ಸಾಂಬಾರು ಮಾಡೋಣ ಅಂತ ಹೇಳಿ ಮೀನು ತೆಗೆದಿದ್ದೆ. ಅದ್ರದ್ದೊಂದು ಸುಮ್ಮನೆ ಹಾಗೆ ತಗೊಂಡಿದ್ದೆ ಅಷ್ಟೇ. ಅದು ರೆಸಿಪಿಯಲ್ಲಿ ಇರುತ್ತಿಲ್ಲ. ಏನ್ ಮಾಡ್ತಿರೋದು ಇಬ್ರು? ಇವರು ನಮ್ಮ ಅಕ್ಕ ಸ್ನೇಹ ಅಂತ, ನಾವು ಇವ್ರ ತಂಗಿ ಸಹನ ಅಂತ. ಹಾಯ್ ಗಾಯ್ಸ್, ಖರಾಬ್ ಆಗಿದ್ದೀವಿ, ಸ್ವಲ್ಪ ಅಲ್ಲ ಪೂರ್ತಿ ಖರಾಬ್. ನನ್ನ ದೇಶನ, ನಾನು ಇವ್ರದ್ದು ಮಗಳು. ಇವ್ರು ಯಾರು? ಇವ್ರು ನಮ್ಮಮ್ಮ, ಇವ್ರು ನಮ್ಮ ಚಿಕ್ಕಿ. ಅವರು ಅಲ್ಲಿರೋರು, ಅವರು ಇವ್ರು ನನ್ನ ತಮ್ಮ. ನೀವೇನು ಓದ್ತಿದ್ದೀರಾ? ನಾನು ABCD 1 2 300. ನೀವೇನು ಓದ್ತಿದ್ದೀರಾ? ನೀವೇನು ಓದ್ತಿದ್ದೀರಾ? ಓದ್ತಿರೋದವರು. ಹಾಗೆ ಮಕ್ಕಳು ಆಡ್ತಿದ್ರು ಅಂತ ಹೇಳಿ ಸುಮ್ಮನೆ ಹಂಗೆ ವೀಡಿಯೋ ತಗೊಂಡಿದ್ವಿ. ಇದು ಮತ್ತು ಅದೇ ನೈಟು ಜಾತ್ರೆಗೆ ಹೋದಾಗ ಅಲ್ಲೊಂದು ವೀಡಿಯೋ ತಗೊಂಡಿದ್ದೆ, ಅದು ಹಾಕೋಣ ಅಂತ. ಮಕ್ಕಳಿಗೆ ಆಟ ಸಾಮಾನು ಕೊಡಿಸಿದ್ರು. ಇದು ಬಲೂನು, ಅದು ಹೋದ ವರ್ಷ ಕೊಡಿಸಿದ್ದೆಲ್ಲ ಫುಲ್ಲು ಕೊಡಿಸಿದ ತಕ್ಷಣ ಮೇಲ್ಬಿಟ್ಟು ಮೇಲೆಲ್ಲ ಹಾರೋಗ್ಬಿಟ್ಟಿತ್ತದು. ಹಾಗಾಗಿ ಕೈ ಕಟ್ತಾಯಿದ್ರು ಮಕ್ಕಳದು. ಹಾಗೆ ಮಕ್ಕಳಿಗೆಲ್ಲ ಆಟ ಸಾಮಾನು ಕೊಡಿಸಿ ಹಾಗೆ ಮುಂದೆ ಹೋಗ್ತಾಯಿದ್ವಿ. ಈ ಸತಿ ಹೋದ ಸತಿಗಿಂತ ಎಲ್ಲ ಐಟಮ್ಸ್ಗೂ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ 100 ರೂಪಾಯಿ ಸೀರೆ ಅಂತೆ. ಮತ್ತು ಕಿವಿದೆಲ್ಲ ಚೆನ್ನಾಗಿತ್ತು, ಕಮ್ಮಿ ಇತ್ತು. 100 ರೂಪಾಯಿ, 50 ರೂಪಾಯಿ, ಇದೆಲ್ಲ 50 ರೂಪಾಯಿ, 25 ಹಾಗೆ ಆ ಥರ. ಇದೆಲ್ಲ ಕಿವಿ ಓಲೆಗಳು ಚೆನ್ನಾಗಿತ್ತು, ಕಮ್ಮಿ ರೇಟಲ್ಲಿ ಕಿವಿ ಓಲೆ ಎಲ್ಲ ಇತ್ತು. ಬೆಲ್ಟು ಮತ್ತು ವಾಚು, ಸ್ಮಾರ್ಟ್ ವಾಚ್ಗಳು, ಇದು ಆಲೂ ಟ್ವಿಸ್ಟ್ ಅಂತಾರಲ್ಲ ಅದು, ಪಾತ್ರೆಗಳು, ಮಕ್ಕಳ ಆಟ ಸಾಮಾನುಗಳೇ ಜಾಸ್ತಿ ಇತ್ತು ಈ ಸತಿ. ಮತ್ತು ಇದು ದೋಸೆ ಕಾವಲಿ, ಪಡ್ಡು ಕಾವಲಿ, ಲಟ್ಟಣಿಗೆ, ಏನು ಐಟಮ್ ಬೇಕು ಎಲ್ಲವೂ ಇತ್ತು. ಆದರೆ ಹೋದ ಸತಿಗಿಂತ ಸ್ವಲ್ಪ ಈ ಸತಿ ರೇಟ್ ಜಾಸ್ತಿ. ನೀರು ದೋಸೆ ಕಾವಲಿಗಂತೂ 800 ರೂಪಾಯಿ, 900 ಆ ಥರ ಎಲ್ಲ ಹೇಳ್ತಾಯಿದ್ರು. ರೊಟ್ಟಿ ಕಾವಲಿಗೆ 500, 600 ಆ ಥರ ಎಲ್ಲ ಹೇಳ್ತಾಯಿದ್ರು. ಸೆರಾಮಿಕ್ ಐಟಮ್ಸು, ಗಾಜು ಐಟಮ್ಸು, ಸುಮಾರು ಥರ ಐಟಮ್ಸ್ ಎಲ್ಲ ಬಂದಿತ್ತು. ಬೆಡ್ಶೀಟ್ಸ್ಗಳು ಮತ್ತು ಚಾಟ್ಸು, ರೋಡ್ ಸೈಡೆಲ್ಲ ಚಾಟ್ಸ್ ಎಲ್ಲ ಸುಮಾರು ಜನ ತಿಂತಾಯಿದ್ರು. ಚೆನ್ನಾಗಿತ್ತು ಎಲ್ಲ. ಜಾತ್ರೆ ಮುಗೀತು, ಟೈಮ್ ಇರಲಿಲ್ಲ ಅಂತ ಜಾತ್ರೆ ಮುಗಿದ್ಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋನ. ಬೆಡ್ಶೀಟು ಎಲ್ಲ ಚೆನ್ನಾಗಿತ್ತು, ಬೆಡ್ಶೀಟ್ಗಳು ಎಲ್ಲ ತೊಗೊಳ್ತಾಯಿದ್ರು. ಆದರೆ ಹೋಲಿಸಿದ್ರೆ ಹೋದ ಸತಿಗಿಂತ ಈ ಸತಿ ಸ್ವಲ್ಪ ಕಾಸ್ಟ್ಲಿ ಇದೆ. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಒಂದು 7, 7:30 ಹಾಗೆ ಹೋಗಿದ್ವಿ. ಹಾಗಾಗಿ ಅಷ್ಟು ರಶ್ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ನಾವು ಬೇಗ ಹೋಗಿ ಬೇಗ ಜಾತ್ರೆ ಮುಗಿಸ್ಕೊಂಡು ಬಂದುಬಿಟ್ವಿ, ಮಕ್ಕಳೆಲ್ಲ ಇದ್ರಲ್ಲ ಹಾಗಾಗಿ. ಇದು ಮೇನ್ ರೋಡಲ್ಲಿ ಆ ಕಡೆ ಸೈಡ್ ಈ ಕಡೆ ಸೈಡೆಲ್ಲ ಅಂಗಡಿ ಹಾಕ್ಕೊಂಡಿರ್ತಾರೆ. ಬಟ್ಟೆ, ಲೇಡೀಸಿಗೆ ಕುರ್ತಾಗಳು, ನೈಟಿ ಅದೆಲ್ಲ ಇತ್ತು. ಮತ್ತು ಬಳೆಗಳು, ಇದು ಸ್ವಲ್ಪ ಈ ಥರದ ಬಳೆಗಳಿಗೆ 100 ರೂಪಾಯಿಗೆ 4. ಮತ್ತು ಈಚೆ ಸೈಡ್ ಗಾಜಿನ ಬಳೆಗಳಿಗೆಲ್ಲ 100 ರೂಪಾಯಿಗೆ 1 ಡಜನ್. ಹಾಗೆ ಸಣ್ಣ ಮಕ್ಕಳಿಗೆಲ್ಲ ಸರಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಳೆಗಳು ಅಷ್ಟೇ, ಎಲ್ಲ ಡ್ರೆಸ್ಗಳಿಗೂ ಮ್ಯಾಚ್ ಮಾಡೋ ಥರ ಬಳೆಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಬಳೆಗಳೆಲ್ಲ.
ಇದು ರಥ ಬೆಳಿಗ್ಗೆನೇ ರಥೋತ್ಸವ ಆಗಿರುತ್ತೆ. ಇದು ದಕ್ಷಿಣ ಕಾಶಿ ಕಳಶೇಶ್ವರ ದೇವಸ್ಥಾನ, ಅದು ಮೆಟ್ಲು. ಇದು ರಥ ಬೆಳಿಗ್ಗೆನೇ ರಥೋತ್ಸವ ಆಗಿರುತ್ತೆ. ಈಚೆ ಸೈಡು ಆಚೆ ಸೈಡು 2 ಕಡೆ ಸೈಡಲ್ಲೂ ಅಂಗಡಿ ಹಾಕ್ಕೊಂಡಿರ್ತಾರೆ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ನನ್ನ ಮಗಳು, ನನ್ನ ತಂಗಿ ಮಗನಿಗೆ ಕಾರ್ನ್ ತಿನ್ನಿಸೋದು. ಅವನಿಗೆ ಮೇಲೆ ಡ್ರೋನ್ ಬರ್ತಿದೆ, ಅವನಿಗೆ ಮೇಲೆ ನೋಡೋದೇ ಆಗಿದೆ. ಇವಳಿಗೆ ಅವನಿಗೆ ತಿನ್ನಿಸೋದು. ನನ್ನ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದ್ರದ್ದು ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಇದು ಇವತ್ತಿಗಿಷ್ಟು ಇದು ಹಾಕಿದ್ದೀನಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ. ನಮ್ಮದು ಭದ್ರಾ ನದಿಗೆಲ್ಲ ಹೋಗಿದ್ವಿ, ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಅದ್ರದ್ದೆಲ್ಲ ವೀಡಿಯೋ ಇದೆ, ಅದನ್ನು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಜಾತ್ರೆ ಇನ್ನೊಂದು ಕಡೆ ಜಾತ್ರೆ ಎಲ್ಲ ಹಾಕಿದ್ರು. ಇದೆಲ್ಲ ಅಮ್ಮ, ಅತ್ತೆ, ನಮ್ಮಮ್ಮ ಒಂದು ಅತ್ತೆ, ನಮ್ಮ ತಂಗಿ, ನನ್ನ ಅತ್ತೆ ಮಗ ಒಬ್ಬ, ನಮ್ಮಪ್ಪ, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವ, ಇಷ್ಟು ಜನ ಹೋಗಿದ್ವಿ, ಮಕ್ಕಳಿಬ್ರು. ಇದು ನಮ್ಮ ಮಾವ. ಇದು ಥ್ಯಾಂಕ್ ಯು ಫ್ರೆಂಡ್ಸ್. ಇದ್ರ ಕಂಟಿನ್ಯೂಷನ್ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್ಸ್.